ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆಗಮನ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಪಾಳಯದಲ್ಲಿ ಬಂಡಾಯಗಾರರ ಲಿಸ್ಟ್ ದೊಡ್ಡದಾಗಿದೆ. ಅವರನ್ನ ಮನವೊಲಿಸುವ ಸಲುವಾಗಿ ಖುದ್ದು ಅಖಾಡಕ್ಕೆ ಧುಮುಕಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬಂಡಾಯಗಾರರ ಮನವೊಲಿಕೆಗೆ ಖುದ್ದು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಅಸಮಾಧಾನಿತರ ಮನೆಗೆ ಭೇಟಿ ಕೊಡ್ತಾರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಮೊದಲು ಟಿಬಿ ಜಯಚಂದ್ರ, ಬಳಿಕ ಎಂ ಕೃಷ್ಣಪ್ಪ ಮನೆಗೆ ಭೇಟಿ ಕೊಡ್ತಿದ್ದಾರೆ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಮನೆಗೂ ತೆರಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವರಿಗೆ ಹೊಣೆನ ನೀಡಲಾಗಿತ್ತು, ನೀವು ಹೋಗಿ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿ ಅಂತೇಳಿ. ಕೆಪಿಸಿಸಿ ಅಧ್ಯಕ್ಷರಿಗೆ ಹೊಣೆಗಾರಿಕೆಯನ್ನು ನೀಡಲಾಗಿತ್ತು. ಈಗ ಖುದ್ದು ಅಖಾಡಕ್ಕೆ ಹೈಕಮಾಂಡ್ ಧುಮುಕ್ತಾ ಇದೆ. ಮೊದಲಿಗೆ ಜಯಚಂದ್ರ ಅವರ ಮನೆಗೆ, ಅದಾದ ಬಳಿಕ ಕೃಷ್ಣಪ್ಪ ಅವರ ಮನೆಗೆ, ಎಚ್.ಕೆ. ಪಾಟೀಲ್ ಅವರ ಮನೆಗೂ ಕೂಡ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಚಿವರಿಗೆ ಹೊಣೆಯನ್ನ ಕೊಡಲಾಗಿತ್ತು, ನಿನ್ನೆ ನೀವೇ ಅದನ್ನ ಸುದ್ದಿಯನ್ನ ಕೂಡ ಮಾಡ್ತಾ ಇದ್ರಿ. ಬಾಲಕೃಷ್ಣ ಅವರು ಹೋಗಿದ್ರು, ಅವರ ಜೊತೆಯಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ಹೋಗಿದ್ರು, ಖುದ್ದು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಅವರ ಜೊತೆ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಖುದ್ದು ಸುರ್ಜೇವಾಲಾ ಅವರೇ ಎಂಟ್ರಿ ಕೊಡ್ತಾ ಇದ್ದಾರೆ. ಏನ್ ಕಾರಣ? ಶ್ರೀಪಾದ್, ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ನಿನ್ನೆ ಅಹವಾಲುಗಳನ್ನ ಅಸಮಾಧಾನಿತ ಶಾಸಕರ ಬಳಿ ಕೇಳ್ಕೊಂಡ್ ಬಂದಿರತಕ್ಕಂಥದ್ದು, ಅವ್ರನ್ನ ಸಮಾಧಾನ ಮಾಡತಕ್ಕಂಥ ಕೆಲಸವನ್ನ ಸಚಿವರು ಮಾಡಿದ್ದಾರೆ. ಸಚಿವರು ಒಂದು ಅಸುರೆನ್ಸ್ ಕೊಡಕ್ಕಾಗಲ್ಲ, ಅವರ ಹತ್ರ ಇರತಕ್ಕಂತಹ ಬೇಡಿಕೆಗಳನ್ನು ಮತ್ತು ಅವ್ರನ್ನ ಸಮಾಧಾನ ಮಾಡತಕ್ಕಂಥ ಕೆಲಸವನ್ನ ಮಾತ್ರ ಮಾಡಬಹುದು. ಆ ನಿಟ್ಟಿನಲ್ಲಿ ನಿನ್ನೆ ಬಾಲಕೃಷ್ಣ ಅವರು, ಚಲುವರಾಯಸ್ವಾಮಿ ಅವರು, ಟಿ.ವಿ. ಜಯಚಂದ್ರ ಅವರ ಮನೆಗೆ ಮತ್ತು ಎಂ ಕೃಷ್ಣಪ್ಪ ಅವರ ಮನೆಗೆ ಭೇಟಿ ಕೊಟ್ಟು ಸಮಾಧಾನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಉಳಿದಂತೆ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ, ಅವರು ಈ ಒಂದು ಹಿರಿಯ ಶಾಸಕರ ಮನೆಗೆ, ಸಚಿವರ ಮನೆಗೆ, ಹಿರಿಯ ಮಾಜಿ ಸಚಿವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಅಸುರೆನ್ಸ್ ಅನ್ನು ಕೊಡಬಹುದು. ಮುಂದಿನ ಹಂತದಲ್ಲಿ ಇಂತಿಂತಹ ನಿಮಗೆ ಒಳ್ಳೆ ಅವಕಾಶಗಳಿದಾವೆ, ಈಗಾಗಲೇ ನೀವು ಒಳ್ಳೆ ಅವಕಾಶಗಳನ್ನ ಅನುಭವಿಸಿದಿರಿ. ಮುಂದಿನ ಹಂತದಲ್ಲಿ ನಿಮ್ಮ ಪುತ್ರರ ಎಂ ಕೃಷ್ಣಪ್ಪ ಅವರ ಪುತ್ರ ಇರತಕ್ಕಂಥ ಪ್ರಿಯಾ ಕೃಷ್ಣ ಅವರು ಹಿರಿಯ ಶಾಸಕರಿದ್ದಾರೆ, ಅವ್ರಿಗೂ ಕೂಡ ಸ್ಥಾನಮಾನ ಕಲ್ಪಿಸುವಂತ ಕೆಲಸಗಳು ಆಗಬಹುದು. ಆ ನಿಟ್ಟಿನಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸುವಂತ ಪ್ರಯತ್ನವಾಗಿ ಸುರ್ಜೇವಾಲಾ ಅವರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಒಂದು ರೀತಿಯಲ್ಲಿ ಈಗಾಗಲೇ ಅಸಮಾಧಾನ ಒಂದು ರೀತಿಯಲ್ಲಿ ತನ್ನದಿದೆ. ಆದ್ರೆ ಮುಂದಿನ ಹಂತದಲ್ಲಿ ಎಕ್ಸ್ಟ್ರೀಮ್ ರೀತಿಗೆ ಹೋಗಬಾರದು, ಒಳಗೆ ಒಂದು ಪಕ್ಷದಲ್ಲಿ ಸಂಘಟನೆಗೆ ಹಿನ್ನಡೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸುರ್ಜೇವಾಲಾ ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ತಡರಾತ್ರಿ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಸುವಂತ ಕೆಲಸವನ್ನು ಮಾಡಿದರೆ ಯಶವಂತರಾಯಗೌಡ ಪಾಟೀಲ್ ಅವರು ಒಂದು ರೀತಿಗೆ ಸಮಾಧಾನ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆದಿಲ್ಲ, ಅದು ಇನ್ನೂ ಕೂಡ ಅಂಗೀಕಾರ ಕೂಡ ಆಗಿಲ್ಲ. ಆದ್ರೆ ಅವರು ಸಮಾಧಾನವಂತಗೊಂಡಿದ್ದಾರೆ. ಸದ್ಯಕ್ಕೆ ಅವರು ಕೂಡ ಕಾರ್ಯಕರ್ತರ ಜೊತೆ ಚರ್ಚಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಳ್ಳುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಇವು ಉಳಿದಂತ ಅಸಮಾಧಾನಿತ ಶಾಸಕರ ಮನೆಗೂ ಭೇಟಿ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಈಗ ಸುರ್ಜೇವಾಲಾ ಅವರು ಮುಂದಾಗ್ತಾ ಇದ್ದಾರೆ. ನಗರ ಬಾಬು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಬಿಲೇನಿಯರ್ಗಳಿಗೆ ಹೆಚ್ಚು ಹೆಚ್ಚು ಸ್ಥಾನಮಾನಗಳನ್ನ ಕೊಡಲಾಗಿದೆ ಅನ್ನುವಂಥ ಬಿಜೆಪಿಯ ಆರೋಪಕ್ಕೆ ಬಿ.ಕೆ. ಹರಿಪ್ರಸಾದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರ ಹತ್ರ ಎಷ್ಟೆಷ್ಟು ಕೋಟಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ನಾವು ಎಲ್ಲರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿದ್ದೇವೆ. ನಮ್ಮ ಸಚಿವ ಸಂಪುಟದಲ್ಲಿ ಎಲ್ಲರಿಗೂ ಅವಕಾಶ ಕಲ್ಪಿಸಲಾಗಿದೆ. ಬಿಜೆಪಿ 4,000 ಕೋಟಿ ರೂಪಾಯಿ ಇಟ್ಕೊಂಡಿರೋ ಪಕ್ಷ. ಬಿಜೆಪಿಯ ಅಧ್ಯಕ್ಷರು ಅಶೋಕ್ ಎಷ್ಟು ಕೋಟಿ ಇಟ್ಟಿದ್ದಾರೆ ಅಂತ ಗೊತ್ತಿದೆ. ನನ್ನನ್ನ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಬೇಡಿ ಅಂತ ಹರಿಪ್ರಸಾದ್ ಕೌಂಟರ್ ಕೊಟ್ಟಿದ್ದಾರೆ. ಈಗ ಬಿಲಿಯನರ್ಗಳು ಇರ್ತಾರೋ ಇಲ್ವೋ, ಅವ್ರು ಯಾರೋ ಅದ್ರ ಜೊತೆಗೆ ಇದನ್ನು ಮಾಡಿದೀವಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಶ್ರೀಮಂತ ರಾಜಕೀಯ ಪಕ್ಷ, ದೇಶದಲ್ಲಿ 4,000 ಕೋಟಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ 700 ಕೋಟಿ ಮಾತ್ರ ಇಟ್ಕೊಂಡಿರೋದು. ಆ ಶ್ರೀಮಂತಿಕೆ ಎಲ್ಲಿದೆ, ನಮ್ದೆಲ್ಲಿದೆ? ನಾವು ಎಲ್ರೂ ಬ್ಯಾಲೆನ್ಸ್ ಮಾಡಿದೀವಿ. ಶ್ರೀಮಂತರನ್ನು ಕೊಟ್ಟಿದ್ದೀವಿ, ಬಡವರನ್ನು ಕೊಟ್ಟಿದ್ದೀವಿ, ಮಧ್ಯಮ ವರ್ಗದವ್ರಿಗೂ ಕೊಟ್ಟಿದ್ದೀವಿ. ಅದೇನಾದ್ರೂ ಇದೆಯಾ ಭಾರತೀಯ ಜನತಾ ಪಾರ್ಟಿನಲ್ಲಿ? ಇಲ್ಲ. ಕೇಂದ್ರದಿಂದ ನೋಡಿ ಇಲ್ಲ. ನೀವು ಬಿಜೆಪಿ ಅಧ್ಯಕ್ಷರು ಎಷ್ಟು ಕೋಟಿಗೆ ಬಾಳ್ತಾರೆ? ಸಾಮ್ರಾಟ್ ಅಶೋಕ್ ಎಷ್ಟು ಕೋಟಿಗೆ ಬಾಳ್ತಾರೆ? ನನ್ನನ್ನು ಚಾರ್ಟರ್ಡ್ ಅಕೌಂಟೆಂಟ್ ಮಾಡಬೇಡಿ, ಎಲ್ಲರದ್ದು ಲೆಕ್ಕ ನನ್ನ ಹತ್ರ ಇದೆ. ಆಯ್ತು, ಮಾಡೋಣ. ಧನ್ಯವಾದಗಳು.